ನ್ಯೂಬಾರ್ನ್ ಬೇಬಿ ಆಗಿರೋ ಪ್ರತಿಯೊಂದು ತಾಯಂದಿರ ಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೂದಲನ್ನ ನಾವು ಯಾವ ರೀತಿ ಕೇರ್ ಮಾಡೋದು ಅಂತೇಳಿ. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಇದೇ ರೀತಿ ಟೆನ್ಷನ್ ಇರುತ್ತೆ. ಪ್ರೆಗ್ನೆನ್ಸಿಯಿಂದ ಆಫ್ಟರ್ ಡೆಲಿವರಿ ಆಗಿ 3 to 4 ಮಂತ್ಸ್ ತನಕ ನಮ್ಮ ಹೇರ್ ಬಗ್ಗೆ ನಾವು ಕೇರ್ ಮಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ರೀತಿ ಹೇರ್ ಫಾಲ್ ಆಗಲ್ಲ. ಅದಾದಮೇಲೆ ಮಕ್ಕಳು ಒಂದು 3 to 4 ಮಂತ್ಸ್ ಆದಮೇಲೆ ನಮ್ಮನ್ನು ನೋಡೋದಕ್ಕೆ ನಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ನಾನಂತೂ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡ್ಕೊಂಡು ಅಪ್ಲೈ ಮಾಡ್ತಿದ್ದೆ. ಬಟ್ ಯಾವುದೂ ಕೂಡ ವರ್ಕೌಟ್ ಆಗ್ತಿರ್ಲಿಲ್ಲ. ಫ್ಲಾಕ್ಸ್ ಸೀಡ್ಸ್ನ ತಗೊಂಡು ಜೆಲ್ನು ಕೂಡ ಮನೆಯಲ್ಲೇ ಟ್ರೈ ಮಾಡಿದೆ ಮಾಡೋದಕ್ಕೆ ಅಂತೇಳಿ. ಬಟ್ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಕೊನೆಗೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲಾಕ್ಸೀಡ್ಸ್ ಜೆಲ್ ವಿತ್ ರೋಸ್ಮೆರಿ ಆಯಿಲ್ನ ತರಿಸ್ಕೊಂಡೆ. ಇದಂತೂ ತುಂಬಾ ಈಸಿ ಹೇರ್ಗೆ ಅಪ್ಲೈ ಮಾಡೋದು. ಸೊ ಹೇರ್ಸ್ಗೆಲ್ಲ ನೀಟಾಗಿ ಈ ಥರ ಜೆಲ್ನ ಅಪ್ಲೈ ಮಾಡಿಕೊಂಡು 1 hour ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ನಮ್ಮ ಕೂದಲಂತೂ ತುಂಬಾ ಶೈನಿಂಗ್ ಆಗಿರುತ್ತೆ. ನನಗಂತೂ ನನ್ನ ಕೂದಲನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಇದರಿಂದ ನಮ್ಮ ಹೇರ್ ಕೂಡ ತಿಕ್ಕಾಗಿರುತ್ತೆ ಮತ್ತು ಯಾವುದೇ ರೀತಿ ಹೇರ್ ಫಾಲ್ ಆಗಲ್ಲ, ತುಂಬ ಶೈನಿ ಆಗಿರುತ್ತೆ. ಸೊ ನನ್ನ ಕೂದಲನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.